ಬಂಡೀಪುರ ಬಂಡೀಪುರ ಯಾವ್ದು ಬೆಟ್ಟ ಅದು? ಗೋಪಾಲ ಸ್ವಾಮಿ. ಗೋಪಾಲ ಸ್ವಾಮಿ. ಮಂಜಿನ ಗೋಪಾಲ ಸ್ವಾಮಿ ಅಂತಳಪ್ಪ. ಯಾವ್ದು? ಮಂಜಿನ ಗೋಪಾಲ ಮಂಜಿನ ಗೋಪಾಲ ಸ್ವಾಮಿ. ಶ್ರೀನಿವಾಸ ಗೋವಿಂದ. ಸರ ಗೋವಿಂದ. ನಾವೆಲ್ಲರೂ ಟಿಫಿನ್ ಮಾಡಿಕೊಂಡು ಸುಮಾರು 1:30 ಟೈಮಿಗೆ ನಾವು ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ರೀಚ್ ಆದ್ವಿ. ನಮ್ಗೆ ಹೆಸರು ಗೊತ್ತಿಲ್ಲಾರ್ದೆ ಬೇರೆ ಬೇರೆ ಹೆಸರಿಂದ ಹೇಳ್ತಿದ್ವಿ. ಅಲ್ಲಿ ಬಂದಮೇಲೆ ಗೊತ್ತಾಯಿತು ನಮ್ಗೆ ಅದು ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ಅಂತೇಳಿ. ನಾನು ಈ ಬೆಟ್ಟದ ಪರಿಚಯನ ನೆಕ್ಸ್ಟ್ ಅಂದರೆ ಲಾಸ್ಟಲ್ಲಿ ಹೇಳ್ತೀನಿ ನಿಮಗೆ. ಹಾಯ್ ಫ್ರೆಂಡ್ಸ್ ನಾವೆಲ್ಲ ಲಾಯರ್ಸು. ಆಗೋರು ಇವತ್ತು ನಾವು ಎಲ್ಲಿಗೆ ಬಂದೀವಿ ಅಂದ್ರೆ ಗೋಪಾಲ ಸ್ವಾಮಿ ಟೆಂಪಲ್ಗೆ ಬಂದೀವಿ. ಮಂಜಣ್ಣ ಮತ್ತೆ ಸೀನಿಯರ್ ಮತ್ತೆ ಅಮಾಯಕ. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್. ಇಲ್ಲಿ ಇಲ್ಲೊಬ್ಬ ಬಾಯನ, ಇಲ್ಲಿ ಸ್ವಲ್ಪ ಹಂಗೆ ಮನುಷ್ಯನ, ಇಲ್ಲೊಬ್ಬ ತಾತ, ಇಲ್ಲಿ ಪ್ರತೀಕ್ ಬಾಯಿ ಅಕ್ಕ ಫುಲ್ ನಂಬಿಕೆ ಮೇಲೆ ಕಳಿಸೋ ಪ್ರತೀಕ್ ಬಾಯಿನ. ಅದೇ ಪ್ರತೀಕ್ ಬಾಯಿ ನಾಚಿ ಆಗತ್ತಾನ. ನಂಬಿಕೆ ಉಳಿಸ್ಕೊಡ್ತೀನಿ ಇದಾನೆ ಆ ನಂಬಿಕೆ ಕಳೆತ ಮಂಜಣ್ಣ ತಾತ. ಈತ ಸೀನಿಯರ್ ಫುಲ್ ಅಮಾಯಕ ಈತ. ಅರುಣ್ ಬಾಯ್ ಅವರಪ್ಪ ಕಳ್ಸೇನಿದ್ದ. ಮತ್ತೆ ಈಗ ಅಕ್ಕ ಅಣ್ಣ ನನ್ನ ಮೇಲೆ ನಂಬಿಕೆ ಇಟ್ಟು ಕಳ್ಸ. ಇದು ನಾನು కెప్టెన్ జాక్ స్పారో అతనెవ్వరూ మర్చిపోలేరు. ಡೀಸೆಂಟು ವೇಸ್ಟ್ 4 ಸಲ ಊಟ ಮಾಡ್ತಾಳ. 2 kg ನೀನೇನ್ ಮಾಡ್ತೀನಿ ಯೂಟ್ಯೂಬ್ ಚಾನಲ್ ಅದ ಮತ್ತೆ ನಾನಿನ್ನ ಚಾನಲ್ ರೆಡಿ ಮಾಡಿಲ್ಲ. ವಿಡಿಯೋ ಮಾಡಿ ಇದು ಗುಡಿನೇ ತೋರಿಸಲಿಲ್ಲ ಮೇನ್. ಇದು ತಾತ ಅಕ್ಕ ಬಗ್ಗೆ ಹೋಗ್ತಾಳ ಅಮಾಯಕ. ಅರುಣ್ ಬಾಯ್ ಅವರಪ್ಪ ಕಳಿಸ್ತಾರ. ಶೂಟ್ ಮಾಡ್ಬಿಡ್ತೀನಿ. ಜೀವನ ಕೊಡ್ತೀನಿ ಬಾಟ್ಲಲ್ಲಿ. ಇನ್ನು ಈ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ಎಲ್ಲಿ ಬರುತ್ತೆ ಅಂದರೆ ಚಾಮರಾಜನಗರ ಡಿಸ್ಟಿಕ್ಕಿನ ಗುಂಡ್ಲುಪೇಟೆ ತಾಲೂಕಲ್ಲಿ ಕಂಡು ಬರುತ್ತೆ. ಇದು ಈ ಬಂಡೀಪುರ ಟೈಗರ್ ರಿಸರ್ವ್ ಮತ್ತು ಈ ಫಾರೆಸ್ಟ್ ಏರಿಯಾ ಏನಿದೆ ಅದರಲ್ಲೇ ಹೈಯೆಸ್ಟ್ ಪೀಕ್ ಹೊಂದಿರೋ ಬೆಟ್ಟ ಆಗಿದೆ. ಇದು 365 ದಿನವೂ ಫಾಗಿಂದ ಮಿಸ್ಟಿಂದ ಕೂಡಿರುತ್ತೆ. ಅದಕ್ಕೆ ಇದನ್ನು ಹಿಮವದ್ ಅಂತಾರೆ. ಹಿಮ ಅಂದರೆ ಮಿಸ್ಟ್ ಅಥವಾ ಫಾಗ್ ಅಂತಾರೆ. ವದ್ ಅಂದರೆ ಕವರ್ಡ್ ಅಂದರೆ ಹಿಮದಿಂದ ಆವೃತ ಹೊಂದಿರೋ ಅಥವಾ ಕೂಡಿಕೊಂಡಿರೋ ಸ್ಥಳ ಆಗಿರೋದ್ರಿಂದ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ಅಂತಾರೆ. ಇನ್ನು ಈ ಗೋಪಾಲ ಸ್ವಾಮಿ ಬೆಟ್ಟದಲ್ಲಿ ಕೃಷ್ಣ ಕೊಳಲಲ್ಲಿ ನುಡಿಸ್ತಿರೋ ಅವತಾರದಲ್ಲಿದೆ ಮತ್ತು ಅದೇ ವಿಗ್ರಹ ಇದೆ. ಅದಕ್ಕೆ ಪೂಜೆಯನ್ನು ಮಾಡ್ತಾರೆ. ನೆಕ್ಸ್ಟ್ ಈ ದೇವಸ್ಥಾನವನ್ನು ರಾಜ ಚೋಳ ಬಲ್ಲಾಳನ ಕಾಲದಲ್ಲಿ ಅಂದರೆ 1315 ಅಂದರೆ 14ನೇ ಶತಮಾನದಲ್ಲಿ ಇದನ್ನು ದ್ರಾವಿಡ ಶೈಲಿಯಲ್ಲಿ ಈ ದೇವಸ್ಥಾನನ ನಿರ್ಮಾಣ ಮಾಡ್ತಾರೆ. ಹಂಗಾಗಿ ಈ ದೇವಸ್ಥಾನಕ್ಕೆ ವರ್ಷ ಪೂರ್ತಿನೂ ಜನ ಬರ್ತಾನೆ ಇರ್ತಾರೆ. ನಾವು ಹೋದಾಗ ತುಂಬ ರಶ್ ಇತ್ತು. ಹೋಗಂಗಿದ್ರೆ ಸ್ವಲ್ಪ ಮಾರ್ನಿಂಗಲ್ಲಿ ಹೋಗಬೇಕು. ಫಾಗ್ ಈಗ ಇನ್ನೂ ಜಾಸ್ತಿ ಇರುತ್ತೆ. ನಾವು ಹೋಗಿದ್ದು ಬೇಸಿಗೆ ಕಾಲಲ್ಲಿ, ಹಂಗಾಗಿ ಮಧ್ಯಾಹ್ನ ಹೋಗಿದ್ದು ಅಷ್ಟೇ ಕಡಿಮೆ ಇತ್ತು. ಆದರೂ ಅಷ್ಟೇ ಒಂದು ಲೆವೆಲಿಗಿತ್ತು. ಇನ್ನು ಈ ವಿಡಿಯೋ ಇಷ್ಟ ಆದರೆ, ಇನ್ಫಾರ್ಮೇಷನ್ ಇಷ್ಟ ಆದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.